ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನಿಂದ ಪಿಜ್ಜಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪಿಜ್ಜಾ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿನ ನಾನು ಈ ಥರ ಪೆಟಲ್ಸ್ ಥರ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ದಪ್ಪ ಮೆಣಸಿನ್ಕಾಯಿ, ಇದನ್ನು ಕೂಡ ಈ ಥರ ಉದ್ದುದಕ್ಕೆ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಚೀಸ್ ತೊಗೊಂಡಿದ್ದೀನಿ. ಚೀಸ್ನ ನಾನು ಈ ಥರ ಸ್ಕ್ವೇರ್ ಟೈಪಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇಸ್ಗೆ ಹಾಕೋದಕ್ಕೆ ಅಂತ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ನೆಕ್ಸ್ಟು ಪನ್ನೀರ್ನು ಕೂಡ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವತ್ತು ಮಾಡ್ತಾ ಇರೋದು ಪನ್ನೀರ್ ಪಿಜ್ಜಾ, ಅದಕ್ಕೋಸ್ಕರ ಪನ್ನೀರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಚೀಸ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ತುರಿದು ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥ ಮಸಾಲೆಗಳು: ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ, ಚಿಕನ್ ಮಸಾಲ, ಇಷ್ಟು ಕೂಡ ಬೇಸ್ಗೆ ಹಾಕೋದಕ್ಕೆ ಮಸಾಲಗಳು. ನೆಕ್ಸ್ಟು ಆರ್ಗೆಂಜಾ, ಇದು ರೆಡಿ ಸಿಗುತ್ತೆ, ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ, ತೊಗೊಂಡಿದ್ದೀನಿ. ಮತ್ತು ಚಿಲ್ಲಿ ಫ್ಲೆಕ್ಸ್. ಮತ್ತು ಬೇಸ್ಗೆ ಹಾಕೋದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಮ್ಯಾಗಿ ಮಸಾಲ ಅಂತ ಸಪ್ರೇಟಾಗಿ ಪ್ಯಾಕ್ ಸಿಗುತ್ತಲ್ಲ, ಅದನ್ನಾರ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮ್ಯಾಗಿ ಪ್ಯಾಕೆಟ್ ತೊಗೊಂಡಾಗ ಸಿಗುತ್ತಲ್ಲ ಒಳಗಡೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಆಪ್ಷನಲ್ಲು. ಇದು ಯೂಸ್ ಮಾಡಿದ್ರೆ ನಾನು ಫಸ್ಟ್ ತೋರಿಸಿದ್ನಲ್ಲ, ರೆಡ್ ಚಿಲ್ಲಿ ಪೌಡರ್, ಚಿಕನ್ ಮಸಾಲ ಪೌಡರ್, ಗರಂ ಮಸಾಲ ಪೌಡರ್, ಅದನ್ನು ಯೂಸ್ ಮಾಡುವಂಗಿಲ್ಲ. ಇದೊಂದನ್ನೇ ಬೇಕಾದರೆ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ಇವಾಗ ಪನ್ನೀರ್ನ ನಾವು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಏನೇ ಇಂಗ್ರೀಡಿಯೆಂಟ್ಸ್ನು ಕೂಡ ಹಾಕಿಲ್ಲ, ಆ ಥರನೂ ಕೂಡ ಮಾಡ್ಬೋದು. ಪನ್ನೀರ್ಗೆ ಮಸಾಲೆ ಎಲ್ಲನೂ ಹಾಕಿ ಒಂದು 5 ಮಿನಿಟ್ಸ್ ಮ್ಯಾಗ್ನೇಟ್ ಮಾಡಿ ಆಮೇಲೆ ರೋಸ್ಟ್ ಮಾಡಿಕೊಂಡು ಪಿಜ್ಜಾಗೆ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರನೂ ಯೂಸ್ ಮಾಡ್ಬೋದು. ಇವತ್ತು ಈ ಥರ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ಇವಾಗ ನಾನು ಎಣ್ಣೆನ ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ. ಎಣ್ಣೆ ಕಾದಿರೋ ಎಣ್ಣೆಗೆ ಈ ಥರ ಪನ್ನೀರ್ನ ಹಾಕೋತಾ ಇದ್ದೀನಿ. ಈ ಥರ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಪನ್ನೀರ್ನ. ನೋಡಿ, ಈ ಥರ ನಿಧಾನ ಉರಿನಲ್ಲೇ ನಾವು ಪನ್ನೀರ್ನ ಈ ಥರ ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಈ ಥರ ನೀಟಾಗಿ ಬೇಯಿಸ್ಕೊಳ್ಳಿ ಪನ್ನೀರ್ನ. ಇವಾಗ ನೋಡಿ, ಪನ್ನೀರೆಲ್ಲ ರೋಸ್ಟ್ ಆಗಿದೆ. ಇಷ್ಟು ರೋಸ್ಟ್ ಆಗಿದ್ರೆ ಸಾಕು, ತುಂಬ ಜಾಸ್ತಿ ಏನು ಸೀಸೋದು ಬೇಡ. ಇಷ್ಟು ರೋಸ್ಟ್ ಆಗಿದ್ರೆ ಸಾಕು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ್ರೆ ಸಾಕು. ಇದನ್ನು ಇವಾಗ ಒಂದು ಬೌಲ್ಗೆ ಎತ್ತಿಟ್ಕೊಬಿಡೋಣ. ಇವಾಗ ಮೇನ್ ಬೇಕಾಗಿರೋದು ಪಿಜ್ಜಾ ಬೇಸು. ನಾನು ಇವತ್ತು ಮಾಡ್ತಾ ಇರೋದು ಗೋಧಿ ಹಿಟ್ಟಿನ ಪಿಜ್ಜಾ ಅಲ್ವಾ. ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಸೇಮ್ ಚಪಾತಿಗೆ ನಾವು ಯಾವ ಥರ ಕಲಸಿಟ್ಕೋತೀವಿ ಆ ಥರ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೇನು ಕೂಡ ಹಾಕಿಲ್ಲ ನಾನು. ಸೇಮ್ ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೀವೋ ಅದೇ ಥರ ಅಷ್ಟೇ. ಇವಾಗ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ. ಈ ಥರ ಲಟ್ಟಿಸ್ಕೊಂಡಾದ್ಮೇಲೆ ನಾವು ಸ್ಕ್ವೇರ್ ಟೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಚೀಸ್ನ ಹಾಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಇದನ್ನು ಕವರ್ ಮಾಡ್ಕೊಳ್ಳೋಣ. ಈ ಥರ ಕವರ್ ಮಾಡ್ಕೊಂಡದನ್ನು ಮತ್ತೆ ನಾವು ರೌಂಡ್ ಶೇಪಲ್ಲಿ ಒತ್ಕೋಬೇಕಾಗುತ್ತೆ. ಪಿಜ್ಜಾಗೆ ಬೇಸು ಸ್ವಲ್ಪ ದಪ್ಪದಾಗೆ ಇರಬೇಕು, ಅದಕ್ಕೋಸ್ಕರ ಸ್ವಲ್ಪ ಹಸಿಟ್ಟನ್ನ ಜಾಸ್ತಿನೇ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ನೋಡಿ, ಈ ಥರ ನಿಧಾನಕ್ಕೆ ಲಟ್ಟಿಸ್ಕೋಬೇಕಾಗುತ್ತೆ. ತುಂಬ ಜೋರಾಗಿ ಲಟ್ಟಿಸ್ಕೊಂಡ್ರೆ ಒಳಗಡೆ ನಾವು ಚೀಸ್ನ ಹಾಕಿದ್ದೀವಲ್ವ, ಅದು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡ್ದೇ ಒತ್ಕೊಳ್ಳಿ. ಈ ಥರ ರೌಂಡ್ ಶೇಪಲ್ಲಿ ಒತ್ಕೊಳ್ಳಿ.
ಹೊತ್ಕೊಂಡು ಆಗಿದ್ಮೇಲೆ ನಾವು ಒಂದು ಪೋರ್ಕ್ನ ತಗೊಂಡು ಇದನ್ನು ಹೋಲ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಚಿಕ್ಕದಾಗಿ ಪೋರ್ಕಲ್ಲಿ ಈ ಥರ ಚುಚ್ಕೋಬೇಕಾಗುತ್ತೆ. ಲಟ್ಟಿಸ್ಕೊಂಡಾಗಿದೆ. ಇವಾಗ ಇದನ್ನು ನಾನು ಸ್ವಲ್ಪ ಬೇಯಿಸ್ಕೊತೀನಿ. ಬೇಯಿಸ್ನ ಒಂದು ಸ್ವಲ್ಪ ಹೊತ್ತು ಚಪಾತಿ ಬೇಯಿಸ್ಕೊತೀವಲ್ವ ಆ ಥರ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಪೋರ್ಕಲ್ಲಿ ನಾನು ಚುಚ್ಕೊಂಡಿದ್ದೀನಿ. ಎರಡು ಸೈಡು ಚಪಾತಿ ಬೇಯಿಸ್ಕೊತೀವಲ್ಲ ಆ ಥರ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಬೇಯಿಸ್ನ ಎರಡು ಕಡೆನೂ ಕೂಡ ಈ ಥರ ಬೇಯಿಸ್ಕೊಂಡಾಗಿದೆ. ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಮ್ಯಾಗಿ ಮಸಾಲ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ಮ್ಯಾಗಿ ಮಸಾಲ. ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಕೆಚಪ್ನು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ, ಗರಂ ಮಸಾಲ ಸ್ವಲ್ಪ, ಚಿಕನ್ ಮಸಾಲ ಸ್ವಲ್ಪ, ಇಷ್ಟನ್ನು ಕೂಡ ಮೂರನ್ನು ಕೂಡ ಹಾಕೋತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ ಈ ಥರ 3 ಮಸಾಲೆನೂ ಹಾಕ್ಕೊಂಡ್ರೆ. ಸ್ಪೂನ್ ಯೂಸ್ ಮಾಡಿಕೊಂಡು ಈ ಥರ ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಕಡೆನೂ ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚೀಸು ಅದನ್ನು ಹಾಕೋತಾ ಇದ್ದೀನಿ, ಬೇಸ್ಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈ ಥರ ಒಂದೊಂದೇ ನೀಟಾಗಿ ಇಟ್ಕೊಳ್ಳಿ. ಅದೇ ಥರನೇ ಕ್ಯಾಪ್ಸಿಕಮ್ನು ಕೂಡ ಮಧ್ಯೆ ಈ ಥರ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಈ ಥರ ಸೆಂಟ್ರಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪನ್ನೀರ್ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಪನ್ನೀರ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ ವೆಜಿಟೇಬಲ್ಸ್ ಇಲ್ಲ ಕಾರ್ನು ಇದನ್ನು ಕೂಡ ಯೂಸ್ ಮಾಡಿಕೊಂಡು ಪಿಜ್ಜಾನ ಮಾಡ್ಬೋದು. ಎಲ್ಲನೂ ಕೂಡ ಹಾಕ್ಕೊಂಡು ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ನಾನು ಇದನ್ನು ಓವನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಓವನ್ ಟ್ರೇಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಓವನ್ ಟ್ರೇಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಆಮೇಲೆ ಪಿಜ್ಜಾನ ಇಟ್ಕೊಂಡಿದ್ದೀನಿ. ಓವನ್ ಇಲ್ಲ ಅಂತ ಹೇಳಿದ್ರೆ ಗ್ಯಾಸ್ ಮೇಲೂ ಕೂಡ ಮಾಡ್ಬೋದು. ನೋಡಿ ಇವಾಗ ಓವನಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ಯಾವ ಥರ ಬೇಯ್ತಿದೆ ಅಂತ. ನೋಡಿ ಪಿಜ್ಜಾ ರೆಡಿ ಆಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಸೂಪರಾಗಿ ಆಗಿದೆ ಪಿಜ್ಜಾನು ಕೂಡ. ಟೇಸ್ಟು ಕೂಡ ತುಂಬ ಚೆನ್ನಾಗಾಗಿತ್ತು. ಇವಾಗ ಇದ್ರ ಮೇಲ್ಗಡೆ ಸಾಸ್ ಹಾಕ್ಕೊಂಡು ಆರ್ಗೆಂಜಾ ಮತ್ತು ಚಿಲ್ಲಿ ಫ್ಲೆಕ್ಸ್ನ ಉದುರಿಸ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಈಸಿಯಾಗಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂದರೆ ಪಿಜ್ಜಾ ಮಾಡೋಕ್ಕೆ ತುಂಬ ಜಾಸ್ತಿ ಟೈಮ್ ಬೇಕೇ ಆಗಿಲ್ಲ. ಒಂದು 15 to 20 ಮಿನಿಟ್ಸ್ ಸಾಕು. ಆರಾಮ್ಸೆ ಮನೆಯಲ್ಲಿ ಮಾಡ್ಕೋಬೋದು. ಈ ಥರ ಹೆಲ್ದಿಯಾಗಿರುವಂಥ ಪಿಜ್ಜಾನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.